ಕನ್ನಡಿಯಲ್ಲೊಂದು ಸತ್ಯ ಇತ್ತು. ಅವನು ಕನ್ನಡಿಯನ್ನು ನೋಡಿದ ಕ್ಷಣ ಅವನ ಮುಖವೇ ಬದಲಾಗಿತ್ತು. ಕರ್ನಾಟಕದ ಹೊರನಾಡು ಸಮೀಪ ಒಂದು ಸಣ್ಣ ಸರಳವಾದ ಹೋಟೆಲ್ ಇತ್ತು. ಒಂದು ದಿನ ಬೆಳಗ್ಗೆಯಿಂದಲೇ ಹೋಟೆಲ್ ಮಾಲೀಕ ಕಾಯುತ್ತಲೇ ಇರ್ತಾನೆ. ಆದರೆ ಒಬ್ಬರು ಗ್ರಾಹಕರು ಬಂದಿರೋದೇ ಇಲ್ಲ. ಅಡಿಗೆ ಮನೆ ಒಳಗೆ ನೋಡಿದಾಗ ಅನ್ನ, ಸಾಂಬಾರ್, ಪಲ್ಯ ಎಲ್ಲವೂ ಭಕ್ತಿಯಿಂದ ಅಡಿಗೆ ಮಾಡಲಾಗಿತ್ತು. ಮನಸ್ಸು ತುಂಬಾ ಕಳವಳಗೊಂಡ ಮಾಲೀಕ ಅನ್ನಪೂರ್ಣೇಶ್ವರಿ ಅಮ್ಮನವರ ಚಿತ್ರದ ಮುಂದೆ ನಿಂತು ಕೈ ಮುಗಿದು ಪ್ರಾರ್ಥಿಸುತ್ತಾನೆ. ಆಹಾರ ವ್ಯರ್ಥವಾಗಬಾರದು, ದಯವಿಟ್ಟು ಯಾರನ್ನಾದರೂ ಕಳುಹಿಸು ತಾಯಿ, ಹಾಗೆಯೇ ನನಗೂ ಕೂಡ ವ್ಯಾಪಾರವಾಗುತ್ತದೆ ಎಂದು ಪ್ರಾರ್ಥಿಸುತ್ತಾನೆ. ಅಷ್ಟರಲ್ಲಿ ಹೋಟೆಲ್ ಬಾಗಿಲ ಬಳಿ ಸರಳವಾಗಿರುವಂತಹ ಒಬ್ಬ ಮಹಿಳೆ ಬಂದು ನಿಂತುಕೊಳ್ಳುತ್ತಾರೆ. ಅವಳ ಮುಖದಲ್ಲಿ ಅಪಾರ ಶಾಂತಿ, ಏನೋ ಹೇಳಲಾಗದ ಭಾವ. ಹೋಟೆಲ್ ಮಾಲೀಕನ ಮನಸ್ಸು ತಾನಾಗಿಯೇ ನಮನಗೊಂಡಿತು. ಅವಳಿಗೆ ವಿನಯದಿಂದ ಹೇಳುತ್ತಾನೆ, ಅಮ್ಮ ಒಳಗೆ ಬನ್ನಿ, ನಾನು ನಿಮಗೆ ಊಟ ಕೊಡುತ್ತೇನೆ ಎಂದು. ಆ ಮಹಿಳೆ ಒಳಗೆ ಬಂದು ಒಂದು ಕುರ್ಚಿಯಲ್ಲಿ ಶಾಂತವಾಗಿ ಕುಳಿತುಕೊಳ್ಳುತ್ತಾರೆ. ಬಾಳೆ ಎಲೆಯ ಮೇಲೆ ಅನ್ನ, ಸಾಂಬಾರ್, ಪಲ್ಯ, ಪಾಯಸವನ್ನು ಮಾಲೀಕ ಭಕ್ತಿಯಿಂದ ಬಡಿಸಿದ. ಅವಳು ಮೌನವಾಗಿ ಊಟ ಮಾಡಲು ಆರಂಭಿಸಿದಳು. ಅದಾದ ಒಂದೆರಡು ನಿಮಿಷಗಳಲ್ಲಿ ಮೊದಲ ಗ್ರಾಹಕ ಬಂದ, ಮತ್ತೊಬ್ಬ ಬಂದ, ನಂತರ ಇನ್ನೂ ಹಲವರು ಬರುತ್ತಲೇ ಇರುತ್ತಾರೆ. ಖಾಲಿ ಹೋಟೆಲ್ ಕ್ಷಣಗಳಲ್ಲಿ ತುಂಬಿತ್ತು. ಹೋಟೆಲ್ ಮಾಲೀಕನ ಮುಖದಲ್ಲಿ ಆಶ್ಚರ್ಯ, ಸಂತೋಷ ಹೇಳಲಾರದಷ್ಟಾಯಿತು. ಹಾಗೆಯೇ ಅಲ್ಲಿ ಒಂದು ಮೇಜಿನ ಮೇಲೆ ಕನ್ನಡಿ ನಿಂತ ಸ್ಥಿತಿಯಲ್ಲಿ ಇತ್ತು. ಹೋಟೆಲ್ ಮಾಲೀಕ ಆ ಕನ್ನಡಿಯನ್ನು ನೋಡಿದಾಗ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಕನ್ನಡಿಯಲ್ಲಿ ಆ ಸರಳ ಮಹಿಳೆ ಅನ್ನಪೂರ್ಣೇಶ್ವರಿ ಅಮ್ಮನ ರೂಪದಲ್ಲಿ ಕಾಣಿಸಿಕೊಂಡಳು. ಕೆಂಪು ರೇಷ್ಮೆ ಸೀರೆ, ಚಿನ್ನದ ಕಿರೀಟ, ದಿವ್ಯ ಪ್ರಕಾಶ, ಅನ್ನವನ್ನು ಆಶೀರ್ವಾದದ ಭಾವದಲ್ಲಿ ಹಿಡಿದ ಕೈ. ಆದರೆ ಅವಳತ್ತ ನೇರವಾಗಿ ನೋಡಿದರೆ ಅವಳಿನ್ನೂ ಸರಳ ಮಹಿಳೆಯೇ, ಆದರೆ ಕನ್ನಡಿಯಲ್ಲಿ ಮಾತ್ರ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಮಾಲೀಕ ಪ್ರಾರ್ಥನೆ ಮಾಡುತ್ತಾ ಕಣ್ಣು ಮುಚ್ಚಿದ. ಮತ್ತೆ ತೆರೆದಾಗ ಅವಳು ಅಲ್ಲಿರಲಿಲ್ಲ. ಕುರ್ಚಿ ಖಾಲಿ. ಬಾಳೆ ಎಲೆಯ ಮೇಲೆ ಸ್ವಲ್ಪ ಅನ್ನ ಮತ್ತು ಪಲ್ಯ ಮಾತ್ರ ಉಳಿದಿತ್ತು. ಮಾಲೀಕ ತಕ್ಷಣ ಹೊರಗೆ ಓಡಿದ. ದೂರದ ರಸ್ತೆಯಲ್ಲಿ ಆ ಮಹಿಳೆ ನಿಧಾನವಾಗಿ ನಡೆದು ಹೋಗುತ್ತಿದ್ದರು, ಸೂರ್ಯಾಸ್ತದ ಬೆಳಕಿನಲ್ಲಿ ಕರಗಿ ಹೋಗುವಂತೆ. ಮಾಲೀಕ ಭೂಮಿಗೆ ಮಣಿದು ಕೈಗಳನ್ನು ಆಕಾಶಕ್ಕೆ ಎತ್ತಿ ಕಣ್ಣೀರಿಟ್ಟನು. ಆಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯೇ ಆಕಾಶದಲ್ಲಿ ದಿವ್ಯ ರೂಪವಾಗಿ ಆಶೀರ್ವದಿಸುತ್ತಾರೆ. ಇದನ್ನು ನೋಡಿದ ಮಾಲೀಕನಿಗೆ ತುಂಬಾ ಸಂತೋಷವಾಗುತ್ತದೆ. ಆ ದಿನದಿಂದ ಆ ಹೋಟೆಲ್ ಸದಾ ತುಂಬಿರುತ್ತದೆ ಎಂದು ಭಕ್ತರು ಈಗಲೂ ನಂಬುತ್ತಾರೆ. ಅನ್ನಪೂರ್ಣೇಶ್ವರಿ ಅಮ್ಮ ಭಕ್ತಿಯಿಂದ ಅನ್ನ ನೀಡುವವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಹೋಟೆಲ್ ಮಾಲೀಕ ಭಕ್ತಿಯಿಂದ ಕೈ ಮುಗಿದು ಹೇಳುತ್ತಾನೆ, ಅನ್ನ ಕೊಟ್ಟೆ ಅಂದುಕೊಂಡೆ, ನೀನೇ ನನ್ನ ಕೈ ಹಿಡಿದೆ ಅಮ್ಮ ಎಂದು. ಈ ಕಥೆಯ ಸಾರಾಂಶವೇನೆಂದರೆ, ಭಕ್ತಿಯಿಂದ ಕೊಟ್ಟ ಅನ್ನಕ್ಕೆ ಅನ್ನಪೂರ್ಣೇಶ್ವರಿ ಅಮ್ಮನೆ ಅತಿಥಿಯಾಗಿ ಬರುತ್ತಾಳೆ.